ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಇಷ್ಟಿನ ಗಂಡ ಏನ್ ಹೇಳ್ತಿದ್ದ ಮಹೇಂದ್ರ, ತಾನೀ ಕೊಲೆ ಮಾಡಿಲ್ಲ, ತನ್ನ ಹೆಂಡತಿಯನ್ನ ಅತಿ ಹೆಚ್ಚು ಪ್ರೀತಿ ಮಾಡ್ತಿದ್ದೆ ಅಂತೆಲ್ಲ ಹೇಳ್ತಿದ್ದ. ಫೈನಲಿ ಆತ ಒಪ್ಕೊಂಡಿದ್ದಾರೆ. ಆತನೇ ಅನಸ್ತೇಷಿಯಾ ಖರೀದಿ ಮಾಡಿದ್ದು ಬಯಲಿಗೆ ಬಂದಿದೆ. ಮೆಡಿಕಲ್ ಶಾಪಿಗೆ ಹೋಗಿ ತನಗೆ ಪ್ರೊಫೋಲ್ ಬೇಕು ಅಂತ ಕೇಳಿದಾನೆ. ಆದ್ರೆ ಕೇಳಿದವರಿಗೆಲ್ಲ ಅನಸ್ತೇಷಿಯಾ ಕೊಡಲ್ಲ ಅಂತೇಳಿ ಸಿಬ್ಬಂದಿ ಹೇಳಿದ್ದಾರೆ. ಅದೊಂದು ಪ್ರೊಸೀಜರ್ ಹೌದು. ಮೆಡಿಕಲ್ ಶಾಪಿಗೆ ಹೋಗಿ ಬೇರೆ ಮೆಡಿಸಿನ್ ಕೇಳಿದ್ರೆ ಕೊಡೋದಿಲ್ಲ ಅವರು. ತಾನೊಬ್ಬ ಸರ್ಜನ್ ಅಂತ ಆ ಸಂದರ್ಭದಲ್ಲಿ ಮಹೇಂದ್ರ ರೆಡ್ಡಿ ಮೆಡಿಕಲ್ ಶಾಪ್ನ ಸಿಬ್ಬಂದಿಗೆ ಹೇಳಿದ್ದಾರೆ. ತಾನೇ ಬರೆದಿದ್ದ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನು ಕೂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ತೋರಿಸಿದ್ದಾರೆ. ಟ್ರೀಟ್ಮೆಂಟ್ಗೆ ಬೇಕಾಗಿದೆ ಅಂತೇಳಿ ಮೆಡಿಕಲ್ ಶಾಪ್ನ ಸಿಬ್ಬಂದಿಯನ್ನ ಹೇಳಿ ಒಪ್ಪಿಸಿ ಆ ಮೆಡಿಸಿನ್ ಅನ್ನ ಅಂದ್ರೆ ಅನಸ್ತೇಷಿಯಾವನ್ನ ಆತ ತಗೊಂಬಂದಿದ್ದ ಮನೆಗೆ. ರಾತ್ರಿ IV ಮೂಲಕ ಅನಸ್ತೇಷಿಯಾವನ್ನ ಕೃತಿಕಾಗೆ ಗಂಡ ಕೊಟ್ಟಿದ್ದಾನೆ. ಬೆಳಿಗ್ಗೆ ಸಂದರ್ಭದಲ್ಲಿ ಕೋಮಾಗೆ ಹೋಗ್ಬಿಟ್ಟಿಲ್ಲ ಕೃತಿಕಾ ರೆಡ್ಡಿ. ಕೋಮಾದಿಂದ ಹೊರತರಲು ಮೆಡಿಸಿನ್ ಅನ್ನ ಕೊಟ್ಟಿರಲಿಲ್ಲ. ಕೊನೆಗೆ ಮಲಗಿದ್ದ ಜಾಗದಲ್ಲೇ ಪತ್ನಿ ಕೃತಿಕಾ ಸಾವನ್ನಪ್ಪಿದ್ದಾರೆ. ಸದ್ಯ ಆರೋಪಿ ಮೆಡಿಸಿನ್ ಖರೀದಿ ಮಾಡಿದ್ದ ರಹಸ್ಯವನ್ನ ಪೊಲೀಸರು ಭೇದಿಸಿದ್ದಾರೆ. ಮೆಡಿಕಲ್ ಶಾಪಿಗೆ ಆತ ಹೋಗಿದ್ದು ಅಲ್ಲಿ ಸಿಬ್ಬಂದಿ ಒಪ್ಕೊಳ್ಳದೆ ಇದ್ದಾಗ ತಾನೇ ಬರೆದಿದ್ದಂತ ಪ್ರಿಸ್ಕ್ರಿಪ್ಷನ್ ಅನ್ನ ತೋರಿಸಿದ್ದು, ಆಮೇಲೆ ಅದನ್ನ ತಗೊಂಬಂದು IV ಮುಖೇನ ಹೆಂಡತಿ ಕೊಟ್ಟಿದ್ದು. ಕೋಮಾಗ್ ಜಾರದ ಮೇಲೆ ಮೆಡಿಸಿನ್ ಕೊಟ್ಟಿಲ್ಲ. ಇಷ್ಟು ವಿಷಯ ಇದೀಗ ಬಹಿರಂಗ ಆಗಿದೆ. ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಬೆಂಗಳೂರಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದ್ದಂತ ಒಂದು ಕ್ರೈಮ್ ಇದು. ಫೈನಲಿ ಗಂಡ ಈಗ ಮೆಡಿಕಲ್ ಶಾಪ್ಗೆ ಹೋಗಿ ಅನಸ್ತೇಷಿಯಾ ತಗೊಂಡ್ಬಂದಿದ್ದ ವಿಷಯವನ್ನ ಪೊಲೀಸರು ಹೆಂಗ್ ಭೇದಿಸಿದ್ದಾರೆ, ಮತ್ತೆ ಆತ ಒಪ್ಕೊಂಡಿದ್ದಾನಂತ ತಾನೇ ಕೊಲೆ ಮಾಡಿದ್ದು ಅಥವಾ ಅನಸ್ತೇಷಿಯಾ ಕೊಟ್ಟಿದ್ದು? ಶರ್ಮಿತಾ, ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ಪತಿ ಮಹೇಂದ್ರ ರೆಡ್ಡಿಯನ್ನ ಮಾರತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮೊದಲ 2 ದಿನದಲ್ಲಿ ನಾನು ನನ್ನ ಹೆಂಡತಿಯನ್ನ ಕೊಲೆ ಮಾಡಲೆ, ಬದಲಾಗಿ ನನ್ನ ಹೆಂಡತಿಯನ್ನು ಎಷ್ಟು ಚೆನ್ನಾಗಿ ನಾನು ನೋಡ್ಕೊಂತಿದ್ದೆ ಅನ್ನುವಂಥದ್ದನ್ನ ಅವ್ರ ಫ್ಯಾಮಿಲಿಯಲ್ಲೇ ಕೇಳಿ ತಿಳ್ಕೊಳ್ಳಿ, ನಾನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೆ ನನ್ನ ಹೆಂಡತಿನ ಅಂತ ಹೇಳ್ಕೊಂಡು ಬಂದಿದ್ದ. ಆದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈಗ ಆತ ಅನಸ್ತೇಷಿಯವನ್ನ ಕೊಟ್ಟಿರುವಂತಹ ವಿಚಾರವನ್ನ ಆತನೇ ಬಾಯಿಂದ ಒಪ್ಕೊಂಡಿರುವಂತದ್ದು, ಅದು ಕೂಡ ಬಹಿರಂಗ ಆಗಿದೆ. ಅದು ಯಾವ ರೀತಿಯಾಗಿ ಅಂತಂದ್ರೆ, ತನ್ನ ಹೆಂಡತಿಗೆ ಅನಸ್ತೇಷಿಯವನ್ನ ಕೊಟ್ಟಿದ್ದು ನಾನೇ, ಬದಲಾಗಿ ಅದು ಯಾವ ಮೆಡಿಕಲ್ ಸ್ಟೋರ್ ನಿಂದ ಪರ್ಚೇಸ್ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆತ ತೋರಿಸಿದ್ದಾನೆ. ಆ ಒಂದು ಮೆಡಿಕಲ್ ಶಾಪ್ಗೂ ಕೂಡ ಹೋಗಿ ಪೊಲೀಸರು ಪರಿಶೀಲನೆ ಮಾಡಿದ್ದು, ಆ ಒಂದು ಮೆಡಿಕಲ್ ಶಾಪ್ ನಲ್ಲಿದ್ದಂತಹ ಸಿಬ್ಬಂದಿಯಿಂದಲೂ ಕೂಡ ಈಗಾಗಲೇ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಈ ಹೇಳಿಕೆ ಕೊಟ್ಟಂತಹ ವೇಳೆಯಲ್ಲಿ ಕೂಡ ಅಷ್ಟೇ ಮಹೇಂದರ್ ರೆಡ್ಡಿ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಕಲ್ ಶಾಪ್ಗೆ ಬರ್ತಾನೆ, ಈ ಒಂದು ಅನಸ್ತೇಷಿಯಾವನ್ನ ಕೊಡು ಅಂತ ಕೇಳ್ತಾರೆ. ಆದ್ರೆ ಸಿಬ್ಬಂದಿ ಅದನ್ನ ನಿರಾಕರಿಸಿರ್ತಾರೆ. ಇಲ್ಲ, ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಕೊಡೋಕ್ ಬರೋದಿಲ್ಲ ಅಂದಾಗ ಈತನೇ ನಾನು ಕೂಡ ಒಬ್ಬ ವೈದ್ಯನೇ, ನಾನು ನನ್ನ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ, ಆ ಒಂದು ಕಾರಣಕ್ಕೋಸ್ಕರ ಇದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಆತನ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನ ಬರ್ಕೊಂಡು ತದನಂತರ ಅದನ್ನ ಮೆಡಿಕಲ್ ಸ್ಟಾಫ್ಗೆ ಕೊಡ್ತಾನೆ. ಆ ಒಂದು ಮೆಡಿಕಲ್ ಶಾಪ್ನ ಸಿಬ್ಬಂದಿಯವರು ಅನಸ್ತೇಷಿಯಾವನ್ನ ಕೊಟ್ಟಿರ್ತಾರೆ. ಆ ಅನಸ್ತೇಷಿಯಾವನ್ನ ತಗೊಂಡು ಬಂದಂತಹ ಬಳಿಕ ಕೃತಿಕಾ ರೆಡ್ಡಿಗೆ ತಾನೇ ಇಂಜೆಕ್ಟ್ ಕೂಡ ಮಾಡ್ತಾನೆ. ಇಂಜೆಕ್ಟ್ ಮಾಡಿದಂತಹ ಬಳಿಕ ಆ ಇಡೀ ರಾತ್ರಿ ಆತ ಆಕೆಯ ಜೊತೆಯಲ್ಲಿರ್ತಾನೆ. ಯಾಕಂದ್ರೆ ಆಕೆ ಆ ಒಂದು ಅನಸ್ತೇಷಿಯಾ ಕೊಟ್ಟಂತ ಬಳಿಕ ರಾತ್ರಿಯ ವೇಳೆಗೆ ಕೋಮಾಗ್ ಹೋಗ್ತಾಳೆ. ಕೋಮಾಗ್ ಹೋದ್ರೂ ಕೂಡ ಅಷ್ಟೇ ಆಂಟಿಬಯೋಟಿಕ್ ಕೊಡಬೇಕಾಗಿರುತ್ತೆ. ಆದ್ರೆ ಆಂಟಿಬಯೋಟಿಕ್ ಅನ್ನು ಕೊಡೋದಿಲ್ಲ, ಬದಲಾಗಿ ಆಕೆಗೆ ಕೋಮಾಗ ಹೋಗೋದನ್ನು ಕೂಡ ನೋಡಿಕೊಂಡು ಅದೇ ಒಂದು ರೂಮ್ ನಲ್ಲಿ ಆತನು ಕೂಡ ಇರ್ತಾನೆ. ಇದಂತ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಕೃತಿಕಾ ರೆಡ್ಡಿ ಸಾವನ್ನಪ್ತಾಳೆ. ಸಾವನ್ನಪ್ಪಿದ್ದಾದಂತಹ ಬಳಿಕ ಈಕೆ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಒಂದು ವಿಚಾರವನ್ನ ಕುಟುಂಬಸ್ಥರಿಗೆ ತಿಳಿಸುವಂತ ಒಂದು ಕೆಲಸವನ್ನ ಮಹೇಂದ್ರ ರೆಡ್ಡಿ ಹೇಳಿರುವಂತದ್ದು. ಸದ್ಯಕ್ಕೆ ಇಷ್ಟು ದಿನದ ಇನ್ವೆಸ್ಟಿಗೇಷನ್ ಅಲ್ಲಿ ಅನಸ್ತೇಷಿಯಾವನ್ನ ಕೊಟ್ಟಿರುವಂತಹ ವ್ಯಕ್ತಿ ಮಹೇಂದ್ರ ರೆಡ್ಡಿ ಅನ್ನುವಂದು ಕೂಡ ಬಯಲಾಗಿದೆ. ಜೊತೆಗೆ ಎಲ್ಲಿಂದ ಆತ ಆ ಒಂದು ಅನಸ್ತೇಷಿಯಾವನ್ನ ತಗೊಂಡು ಬಂದಿದ್ದ ಅನ್ನುವಂಥದ್ದು ಕೂಡ ಬಯಲಾಗಿದೆ. ಆದ್ರೆ ಈಗ ಆಕೆಯನ್ನ ಸಾಯಿಸುವಂತ ಉದ್ದೇಶವಾದ್ರೂ ಏನು, ಯಾವ ಕಾರಣಕ್ಕೋಸ್ಕರ ಆಕೆಯನ್ನ ಸಾಯಿಸಿದ, ಹೆಂಡತಿಯನ್ನ ಏನಕ್ಕಿಂತ ಕೊಲೆ ಮಾಡ್ದ ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿರುವಂತದ್ದು. ಶರ್ಮಿತಾ.